ನಮ್ಮ ಮದ್ವೆ ಬಗ್ಗೆ ಮನೇಲಿ ಹೇಳೋದ್ರಿಂದ ಯಾವುದೇ ಕಾರಣಕ್ಕೂ ಯಾರಿಗೂ ಉಪಯೋಗ ಆಗಲ್ಲ. ನೋಡು ಭೂಮಿ, ನಮ್ಮ ಅಗ್ರಿಮೆಂಟ್ ಮ್ಯಾರೇಜ್ ಟೈಮಲ್ಲಿ ವಿಚಾರ ಗೊತ್ತಿರೋದು ನಿನಗೆ, ನನಗೆ, ಸತ್ಯ ನಿಂಗೆ ಬಿಟ್ರೆ ಲಕ್ಷ್ಮಿ ಅಕ್ಕ. ಇವ್ರನ್ನ ಬಿಟ್ಟು ಇನ್ ಮಿಕ್ತವ್ರು ಯಾರಿಗೂ ಗೊತ್ತಾಗ್ಬಾರ್ದು. ಮದುವೆ ಆಗ್ಬೇಕಾದ್ರೆ ನಾವಿಬ್ರು ಹೇಗೆ ಮ್ಯೂಚುವಲ್ ಆಗಿ ಒಪ್ಪಿ ಮದುವೆ ಆದ್ರು, ಈಗ್ಲೂ ಕೂಡ ಇಬ್ರು ಒಪ್ಪಿನೇ ಆ ಒಂದು ಸಮಸ್ಯೆಯಿಂದ ಆಚೆ ಬರ್ದು. ನೀವು ಹೇಳ್ತಿರೋದು ಅರ್ಥ ಆಗ್ತಿದೆ ಅಲ್ವಾ? ಈಗ ಈ ಅಶ್ವಿನಿ ಆಂಜನನ್ನ ಮಿಡ್ಲೋ ಇನ್ವಾಲ್ವ್ ಮಾಡೋದು ನಂಗೆ ಸರಿ ಅನ್ನಿಸ್ತಿಲ್ಲ. ನಾನ್ ನಿನ್ಗೆ ವಾರ್ನ್ ಮಾಡ್ತಾ ಇದ್ದೀನಿ, ನಮ್ಮ ಮದುವೆ ವಿಚಾರ ಈ ಮನೇಲಿ ಯಾರಿಗೂ ಗೊತ್ತಾಗ್ತಾ. ಶಾರದಮ್ಮ, ಏನ್ ಹೇಳಿದ್ದು? ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಏನ್ ಮಾಡ್ತಿದ್ದೀರಾ ಎಲ್ರು? ಏನ್ ಮಾಡ್ತಿದ್ಯಾ ಭೂಮಿ? ಓಹೋ, ಶಾರದಂಗ್ ಆಗ್ಲೇ ಟ್ಯೂಷನ್ ಕ್ಲಾಸ್ ಸ್ಟಾರ್ಟ್ ಆಗೋಯ್ತಾ? ಇದೇನು ಹೇಳಿ? ಇದು ನಿಮ್ ಹೆಸರು ಶಾರದಾ. ಯಾರ್ ಹೇಳಿ ಇದು? ನೀವೇ. ನಿಮ್ ಹೆಸರು ಶಾರದಾ. ನೀವ್ ಕನ್ಫ್ಯೂಸ್ ಮಾಡ್ಕೊಂಡು ಕವಿತಾ ಅಂತ ಅನ್ಕೊಂಡಿದ್ದೀರಾ. ಈಗ ಹೇಳಿ, ಏನಿದು? ಶಾರದಾ. ಇಲ್ ನೋಡಿ, ನನ್ ಕಣ್ಣಲ್ಲಿ ಕಣ್ಣಿಟ್ ನೋಡಿ. ನಾನ್ ಸುಳ್ಳು ಹೇಳ್ತೀನಿ ಅನ್ಸತ್ತಾ ನಿಮ್ಗೆ? ನಿಮ್ ಹೆಸರು ಶಾರದಮ್ಮ. ಶಾರದಾ. ಏನಿರಿ? ನೋಡ್ದೇನೆ ಶ್ರವಣ, ನಮ್ ಭೂಮಿ ಮಾತನ್ನ ಶಾರದಾ ಒಪ್ಕೊಂಡ್ಬಿಟ್ಲು. ಹೌದಕ್ಕ. ನೋಡ್ತಾ ಇರು, ಇನ್ನು ಸ್ವಲ್ಪ ದಿನ ಅಷ್ಟೇ ನಮ್ ಭೂಮಿ ಶಾರದಾನ ಮೊದ್ಲಿನ ತರ ಮಾಡೇ ಮಾಡ್ತಾಳೆ. ಫಸ್ಟ್ ಟೈಮ್ ಪ್ರೂಫ್ ಸಮೇತ ಸಿಕ್ಕಾಕೊಂಡಿದ್ದಾರೆ. ಆದ್ರೆ ಇದನ್ನ ಯಾರ್ ಮೂಲಕ ಎಕ್ಸ್ಪೋಸ್ ಮಾಡ್ಲಿ? ಎಸ್, ಇದಕ್ಕೆ ಆ ಮುದುಕಿನೇ ಪರ್ಫೆಕ್ಟ್. ಹೋಗಿ ಅಗ್ರಿಮೆಂಟ್ ನ ತೋರ್ಸಿ ನೋಡು ನಿನ್ ಮೊಮ್ಮಗನ್ ಯೋಗ್ಯತೆ ಅಂತ ಹೇಳಿದ್ರೆ ತಾನೇ ಕೂಗಾಡಿ ಊರೆಲ್ಲ ಸೇರಿಸ್ತಾಳೆ. ನೀನೀಗ ಈ ಅಗ್ರಿಮೆಂಟ್ ನ ಕೊಟ್ರೆ ಮುದುಕಿ ಕೂಗಾಡಿ ಎಲ್ರ ಮುಂದೆ ಹೇಳ್ಬಿಡ್ತಾಳೆ ಅಂತ ಅನ್ಕೊಂಡಿದ್ಯಾ? ವಿಷಯ ಗೊತ್ತಾದ್ರೆ ಎಲ್ಲಿ ಮನೆ ಮರ್ಯಾದೆ ಹೋಗುತ್ತೆ ಅಂತ ಆ ಮುದುಕಿ ವಿಷಯನ ಯಾರಿಗೂ ಹೇಳ್ದೆ ಮುಚ್ಚಿದ್ ಬಿಟ್ರೆ, ಅಜಿತ್ಗೂ ಭೂಮಿಗೂ ಬುದ್ಧಿ ಹೇಳಿ ಅವ್ರಿಬ್ಬರನ್ನೂ ನಿಜವಾದ ಗಂಡ ಹೆಂಡತಿ ಮಾಡ್ಬಿಟ್ರೆ, ನಿನಗೂ ನಿಮ್ಮಪ್ಪನ್ಗೂ ಅಂಡ್ ನಿಮ್ ಫ್ಯಾಮಿಲಿಗೂ ಮಾಡಿರೋ ಅವಮಾನನ ಒಂದ್ಸಲ ನೆನಪು ಮಾಡ್ಕೊ. ನೀನ್ ಹಾಕೋ ಸ್ಕೆಚ್ ಹೇಗಿರ್ಬೇಕು ಅಂದ್ರೆ ಮನೆಯವ್ರಿಗೆಲ್ಲ ಅವ್ರ ಮೇಲೆ ಬೇಸರ ಬಂದ್ಬಿಡ್ಬೇಕು. ಅಂಡ್ ಅಟ್ ದ ಸೇಮ್ ಟೈಮ್ ಆ ಅಜಿತ್ಗೂ ಕೂಡ ಭೂಮಿನ ಕಂಡ್ರೆ ದ್ವೇಷ ಹುಟ್ಟಬೇಕು. ಅವನು ಆ ಭೂಮಿ ಕುತ್ಕೆ ಹಿಡ್ದು ಲೈಫ್ ಅಲ್ಲೇ ಮುಖ ತೋರಿಸ್ಬೇಡ ಅಂತ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕ್ಬೇಕು. ಹಾಗ್ ಮಾಡಿದ್ರೆ ಮಾತ್ರನೇ ನಿನಗೆ ಅವಳ ಮೇಲಿರೋ ದ್ವೇಷ ತೀರುತ್ತೆ. ಯೋಚನೆ ಮಾಡು. ಮನಸ್ಸು ಅಲ್ಲೇ ನಿಂತಿದ್ಯಾ? ಬಾಗಲ ಹತ್ರ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೆ? ಅದು ಅಜ್ಜಿ, ನನ್ಗೆ ಯಾಕೋ ನಿಮ್ಮನ್ ತುಂಬಾ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ಬಂದೆ. ಇದೇನಜ್ಜಿ? ಇದಾ ನಮ್ ನಚ್ಚಿ ಅಂಜುದು ಜಾತಕಗಳು. ಇದನ್ ನೋಡ್ಕೊಂಡೆ ಚಿಗುರುಗಳು ಮದ್ವೆ ಮುಹೂರ್ತನ ಫಿಕ್ಸ್ ಮಾಡೋದು. ಅವ್ರು ಬಂದಾಗ ತಗೊಂಡ್ ಬರೋದ್ ಕಷ್ಟ ಆಗತ್ತಲ್ವಾ, ಅದಕ್ಕೆ ಇವಾಗ ತೆಕ್ಕೊಂಡು ಇಟ್ಕೊತಾ ಇದ್. ಅಜ್ಜಿ, ಇದನ್ ನನಗ್ ಕೊಡಿ, ನಾನೇ ದೇವ್ರ ಮನೇಲಿ ಇರ್ತೀನಿ. ಅದು ಅಜ್ಜಿ, ಚಿಗುರುಗಳು ಮನೆಗ್ ಬಂದಾಗ ನೀವ್ ಮಾಡಿ ಹತ್ತಿ ಮೇಲ್ ಬಂದ್ ತಗೊಂಡ್ ಹೋಗೋದ್ ಕಷ್ಟ ಆಗತ್ತಲ್ವಾ, ಅದಕ್ಕೆ ಅಲ್ಲೇ ಇಟ್ಬಿಡ್ತೀನಿ, ಈಸಿಯಾಗಿ ತಗೋಬಹುದು. ಒಂದ್ ಸಣ್ಣ ಕೆಲ್ಸ ಹೇಳಿದ್ರು ಬೈಕ್ ಅರ್ಧಾನ ತೋರಿಸ್ತಾ ಇದ್ದೀನಿ. ಇವತ್ ನೀನಾಗೆ ಜಾತಕಗಳು ತಗೊಂಡ್ ಹೋಗಿ ದೇವ್ರ ಮನೇಲಿ ಇಡ್ತೀನಿ ಅಂತಿದೀಯಾ? ನಿಮ್ ಶ್ರಮ ತಪ್ಪತ್ತೆ ಅಂತ ಭಾರಿ ಪ್ರೀತಿ ತೋರಿಸ್ತಿದೀಯಾ? ಅಜ್ಜಿ, ನಾನ್ ಯಾರ್ ಹೇಳಿ? ನಾನು ನಿಮ್ ಮೊಮ್ಮಗಳು, ನನ್ಗೆ ನಿಮ್ ಮೇಲ್ ಪ್ರೀತಿ ಇಲ್ದೇ ಇರುತ್ತಾ? ಸುಮ್ನೆ ತಮಾಷೆಗೆ ಇದೆ ಕಣೆ. ಹಲೋ, ಹೇಳಿ. ಓ ಹೌದಾ ಭೂಮಿ, ಇದೊಂದ್ ಚುರಿಕು. ನಿಮಿಷ. ಓಕೆ. ಏನಿದು? ಒಂದ್ ನಿಮಿಷ ಭೂಮಿ, ಇದು ಅಂಜು ಮತ್ತೆ ನಚಿ ಜಾತಕ. ಚಿಕ್ಕ ಗುರುಗಳು ಬರೋವರೆಗೂ ಇದನ್ನ ದೇವ್ರ ಮನೇಲಿ ಇಡು ಅಂತ ಅಜ್ಜಿ ಕೊಟ್ರು. ಒಂದ್ ನಿಮಿಷ, ಕಾಲ್ ಮುಗಿಸ್ಬಿಟ್ ಬರ್ತೀನಿ. ಹಲೋ, ಹೇಳಿ. ಓಕೆ, ಬ್ಯಾಂಕ್ ಡೀಟೇಲ್ಸ್ ಕಳಿಸ್ತೀನಿ ಬಿಡಿ ನಾನು. ಓಕೆ. ನಚ್ಚಿ ಅಂಜು ಜಾತಕ. ನನ್ನಿಂದ ನಿಂತೋದ್ ಅಂಜು ಮದ್ವೆ ಈಗ ನಡೀತಾ ಇದೆ. ಆದ್ರೆ ಆ ಸಂತೋಷನ ನೋಡೋದಕ್ ನಾನ್ ಇರಲ್ವಲ್ಲ. ಇಲ್ಲ ಕಣೆ, ಇನ್ ಮುಂದೆ ಎಕ್ಸ್ಟೆಂಡ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಆಕಾಶನೇ ತಲೆ ಮೇಲ್ ಬಿದ್ರೂನು ಸರಿ, ಅವಳಿಗೆ ಈ ಮನೇಲಿ ಇವತ್ತು ಕೊನೆ ದಿನ. ಇವತ್ತೇನೇ ಆದ್ರೂ ಈ ಮನೆ ಬಿಟ್ಟು ಅವಳು ಆಚೆ ಹೋಗ್ಲೇಬೇಕು. ಏನು ಕ್ಷಮೆನಾ? ಚಾನ್ಸೇ ಇಲ್ಲ. ಅವಳೊಂದ್ ದೊಡ್ಡ 420 ಕಣೆ. ಇಷ್ಟು ದಿನ ಏನೇನೋ ಡ್ರಾಮಾ ಮಾಡಿ ತಪ್ಪಿಸ್ಕೋತಾ ಇದ್ಲು, ಆದ್ರೆ ಈಗ ಸರಿಯಾಗಿ ಲಾಕ್ ಆಗಿದ್ದಾಳೆ. ಹೌದು, ಪಕ್ಕ 100% ಆಗ್ತಾಳೆ. ಅಶ್ವಿನಿ, ಯಾರ ಬಗ್ಗೆ ಮಾತಾಡ್ತಿದ್ದ? ಯಾಕೆ ನಿನಗ್ ಗೊತ್ತಿಲ್ವಾ? ಯು ಪ್ಲೀಸ್ ಕ್ಯಾರಿ ಆನ್. ನಚ್ಚಿ ಅಂಜು, ನಿಮ್ಮಿಬ್ರು ಮನ್ಸು ಈಗಾಗ್ಲೇ ಒಂದಾಗಿದೆ. ಅದೇ ತರ ಈ ಜಾತಕಗಳು ಯಾವ್ದೇ ದೋಷ ಇಲ್ದೆ ಒಂದಾಗಿ ನಿಮ್ಮಿಬ್ರು ಮದ್ವೆ ಜೋರಾಗಿ ನಡಿಬೇಕು. ಭೂಮಿ, ಬಂದ್ಯಾ? ತಗೋ, ಕೃಷ್ಣನಿಂದ ಇಟ್ಟಿರೋ ನಮ್ಮಿಬ್ರು ಅಗ್ರಿಮೆಂಟ್ ಪೇಪರ್ನ ಅವ್ರಿಗೆ ಸಿಗೋ ಹಾಗೆ ಮಾಡ್ತೀನಿ. ನೀನ್ ಕೇಳಿದ್ದು ನಾನ್ ರೆಡಿ ಮಾಡಿದ್ದೀನಿ. ಇಲ್ಲಿಗ್ ನನ್ ಜವಾಬ್ದಾರಿ ಮುಗೀತು. ಇನ್ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ನೀನ್ ಮಾಡ್ಬೋದು. ತಗೋ, ಇನ್ಮೇಲೆ ಎಲ್ಲ ಒಳ್ಳೇದೇ ಆಗುತ್ತೆ ಭೂಮಿ, ಖಂಡಿತವಾಗ್ಲೂ ಆಗುತ್ತೆ. ಇದನ್ ತಗೊಂಡೋಗಿ ದೇವ್ರ ಮನೇಲಿಡು, ಎಲ್ಲಾ ದೇವ್ರ ನೋಡ್ಕೋತಾನೆ. ಶೋರ್ ಭೂಮಿ, ಹಾಗೆ ಮಾಡಿ. ಅವಳು ಕೊಟ್ಟಿದ್ದೇನು ನಮ್ಮ ಮದುವೆ ಅಗ್ರಿಮೆಂಟ್ ಪೇಪರ್ಸ್? ಇಲ್ಲ ಸಾಹೇಬ್ರೆ. ಮತ್ತೆ ಅಂಜು ಮತ್ತೆ ನಚ್ಚಿ ಜಾತಕನ? ಸಾಹೇಬ್ರೆ, ನೀವ್ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಮೈ ಮೇಲೆ ಚೇಳುಗಳನ್ನ ಬಿಟ್ಬಿಟ್ಟು ಆರಾಮಾಗಿದ್ದೀರಾ ಅಂತ ಹೇಳ್ದಂಗ ಆಯ್ತಿದ್ದು. ಅಲ್ಲ, ನೀನ್ ಆಗ್ಲೇ ರೂಮಲ್ಲಿ ಅಶ್ವಿನಿ ಮತ್ತೆ ಅಂಜನಾಗೆ ನಮ್ಮಿಬ್ರು ಕಾಂಟ್ರಾಕ್ಟ್ ಪೇಪರ್ಸ್ ಸಿಗೋ ಹಾಗೆ ಮಾಡಿ ಮನೆಯವ್ರೆಲ್ರಿಗೂ ವಿಚಾರ ಮುಟ್ಟಿಸ್ತೀನಿ ಅಂತ ಹೇಳ್ದೆ ಅಲ್ವಾ? ನನ್ ತಲೆಯಲ್ಲಿ ಆಗ್ಲಿಂದ ಅದೇ ಒದ್ದಾಡ್ತಿದೆ ಭೂಮಿ. ನೋಡು, ಪ್ಲೀಸ್ ಈ ಹುಚ್ಚಾಟ ಎಲ್ಲ ಮಾಡಕ್ ಹೋಗ್ಬೇಡ. ಆದ್ರಿಂದ ಮನೆಯವ್ರ ಎಲ್ರಿಗೂ ತುಂಬಾ ಅಂದ್ರೆ ತುಂಬಾ ಹರ್ಟ್ ಆಗುತ್ತೆ. ಅಂಡ್ ಮುಖ್ಯವಾಗಿ ಅಮ್ಮಂಗೆ ಇದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅಂದಾಗೆ ಅಶ್ವಿನಿಗೆ ನಮ್ ಮದ್ವೆ
ಕಾಂಟ್ಯಾಕ್ಟ್ ಬಗ್ಗೆ ಏನಾದ್ರು ಹೇಳಿದ್ಯಾ? ಇಲ್ಲ ಸಾಹೇಬ್ರೆ. ಹೇಳ್ಕೊಡ್ತು ನೋಡು. ಮದ್ವೆ ಅನ್ನೋ ಹೆಸರಲ್ಲಿ ಮನೆಯವರೆಲ್ಲಾರನು ನಂಬಿಸಿ ಮೋಸ ಮಾಡ್ತೀನಿ ಅಂತ ಗಿಲ್ಟ್ ಫೀಲ್ ನಿನಗ್ ಮಾತ್ರ ಅಲ್ಲ, ನನಗೂ ಇದೆ. ಹಂಗ್ ನೋಡಕ್ ಹೋದ್ರೆ ನಾನು ಈ ಮನೆ ಮಗ, ನಿನಗಿಂತ ಹೆಚ್ಚಾಗಿ ನನ್ನ ಗಿಲ್ಟ್ ಜಾಸ್ತಿ ಇದೆ. ನೋಡು, ನಾವ್ ಏನೇ ಮಾಡ್ಬೇಕು ಅಂತ ಹೇಳಿದ್ರು, ಯಾರಿಗೆ ವಿಚಾರ ಮುಟ್ಟಿಸ್ಬೇಕು ಅಂತ ಹೇಳಿದ್ರು, ಅದಕ್ಕೊಂದ್ ಸರಿಯಾದ ಟೈಮ್ ಬೇಕು. ಒಂದ್ ಸರಿಯಾದ ವೇದಿಕೆನ ಸೆಟ್ ಮಾಡಿ ಅದಾದ್ಮೇಲೆ ಮುಂದುವರಿ. ಅಂಡ್ ಇದನ್ನ ಮೀರಿ ಏನಾರು ನೀನ್ ನಡ್ಕೊಂತು ಅಂತ ಹೇಳಿದ್ರೆ ನನ್ ಜನ್ಮದಲ್ಲೇ ನಿನ್ನ ಯಾವತ್ತೂ ಕ್ಷಮಿಸ. ಮದ್ವೆ ಆಗಿ 1 ವರ್ಷ ಆದ್ರೂ ನಿನ್ ಪ್ರೀತಿ ನನಗ್ ಸಿಗ್ಲಿಲ್ಲ, ಈಗ ಕ್ಷಮೆನೂ ಸಿಗಲ್ಲ. ಎಂತ ಪಾಪಿ ಬದುಕು ನಂದು. ಏನ್ ಮಾಡ್ತಿದ್ಯಾ? ಯಾಕೆ ಇಷ್ಟ ಗಾಬರಿ ಆಗಿದ್ಯಾ? ಅದು ಭೂಮಿ, ನೀನು ಸಡನ್ ಆಗಿ ಬಂದ್ಯಲ್ಲ, ನನ್ಗೆ ಗಾಬರಿ ಆಗೋಯ್ತು ಅಷ್ಟೇ. ಅಷ್ಟೇನಾ? ನೀನ್ ಗಾಬರಿ ಆಗಿದ್ ನೋಡ್ ನನಗ್ ಗಾಬರಿ ಆಗೋಯ್ತು. ಸರಿ ಬಿಡು, ಹೇಗಿದ್ರು ಇಲ್ಲಿವರೆಗೂ ಬಂದಿದೀನಿ. ಆ ದೇವ್ರ ಹತ್ರ ನಮ್ ಅಂಜು ಮತ್ತೆ ನಚ್ಚಿಗ್ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡ್ ಹೋಗೋಣ. ಅಮ್ಮ, ಪದೇ ಪದೇ ಅದೇ ಕೋರಿಕೆನ ಕೇಳ್ತಾ ಇದೀನಿ ಅಂತ ಬೇಜಾರ್ ಮಾಡ್ಕೋಬೇಡ. ನನ್ನಿಂದ ನಿಂತ ಅಂಜು ಮದ್ವೆ ಏನೇನೋ ಏಳು ಬೀಳುಗಳ ನಡುವೆ 2ನೇ ಸಲ ಮುಂದಕ್ಕೆ ಹೋಗಿ ನಿಂತೋಗೋದ್ ಬೇಡ. ದಯವಿಟ್ಟು ಇನ್ ಯಾವ್ದೇ ವಿಘ್ನಗಳಿಲ್ದೆ ಅಂಜು ಮತ್ತೆ ನಚ್ಚಿ ಮದ್ವೆನ ನಡೆಯುವಾಗ ನೀನೇ ಮಾಡಮ್ಮ. ಮತ್ತೇನ್ ಮಾಡ್ತಿದ್ಯಾ? ಏನಿಲ್ಲ ಭೂಮಿ, ಅದು ಜಾತ್ಕನ ಮುಟ್ಟಿ ಅಂಜು ಮತ್ತೆ ನಚ್ಚಿ ಮದ್ವೆ ತುಂಬಾ ಚೆನ್ನಾಗ್ ಆಗ್ಲಿ ಅಂತ ಬೇಡ್ಕೋತಾ ಇದ್ದೆ. ನಾನು ಕೂಡ ಅದನ್ನೇ ಬೇಡ್ಕೋತಾ ಇದ್ದೆ. ಹೌದಾ? ಸರಿ ಭೂಮಿ. ಅಂದ್ರೆ ಭೂಮಿಗೆ ಮನಸ್ಸಾಕ್ಷಿ ಚುಚ್ಚು ಬಿಡ್ತು ಅಂತಾನ? ಚುಚ್ಚು ಬಿಡ್ತಂತೆ ಅವಳೊಬ್ಳಿಗೆ. ಮನೆ ಮಗ ನನಗ್ ಚುಚ್ಚಲ್ಲ, ಅವಳಿಗೆ ಮಾತ್ರ ಚುಚ್ಚೋದು. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಂದ್ರೆ ಅಲ್ಲ ಸತ್ಯಣ್ಣ, ನಮ್ದು ಅಗ್ರಿಮೆಂಟ್ ಮ್ಯಾರೇಜ್ ಅಂತ ಏನಾರ ಅಮ್ಮಂಗ್ ಗೊತ್ತಾಯ್ತು ಅಂತ ಹೇಳಿದ್ರೆ ಹೇಗಿರುತ್ತೆ ಹೇಳಿ ಸಿಚುಯೇಷನ್? ಮಾತೆತ್ತು ಅಂತ ಹೇಳಿದ್ರೆ ನೀನು ಭೂಮಿ 100 ಕಾಲ ಜೊತೆಲಿರ್ಬೇಕು, ನಿಮ್ಗೆ ಯಾರ್ದೇ ದೃಷ್ಟಿ ಬೀಳ್ಬಾರ್ದು ಅಂತ ದೃಷ್ಟಿ ತೆಗಿತಿರ್ತಾರೆ. ಅಂತದ್ರಲ್ಲಿ ನಮ್ಮಿಬ್ಬರದು ಕಾಂಟ್ಯಾಕ್ಟ್ ಮದ್ವೆ, ನಾವು ನಿಜವಾಗ್ಲೂ ಮದ್ವೆ ಆಗೇ ಇಲ್ಲ ಅನ್ನೋ ನಿಜ ಗೊತ್ತಾಯ್ತು ಅಂತ ಹೇಳಿದ್ರೆ ಅಮ್ಮನ್ ಮೈಂಡ್ ಸೆಟ್ ಹೆಂಗಿರುತ್ತೆ ಹೇಳಿ? ಅವ್ರ ಹೆಲ್ತ್ಗೆ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಬೇಕು? ಅಲ್ಲಪ್ಪ, ನೀನ್ ಯಾಕೆ ಹೀಗೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ನೆಗೆಟಿವ್ ಆಗಿ ಯೋಚನೆ ಮಾಡ್ತಿಲ್ಲ, ಅವರ ಮೈಂಡ್ ಸೆಟ್ ನನಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹೀಗೆ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸರಿ ಬಿಡು, ವಿಷಯನ ಅಲ್ಲಿಗೆ ಯಾಕೆ ತಗೊಂಡ್ ಹೋಗ್ತೀಯ? ಇಲ್ಲಿಗೆ ಇತಿಶ್ರೀ ಹಾರ್ಬಿಡು. ಹೇಗೆ? ಅಯ್ಯೋ, ಇದು ಒಳ್ಳೆ ಕತೆ ಆಯ್ತಲ್ಲ ಮಾರಯ್ಯ. ರಾತ್ರಿ ಇಡೀ ರಾಮಾಯಣ ಕತೆ ಕೇಳಿ ಬೆಳಗ್ಗೆದ್ದು ರಾಮ ಸೀತೆಗೂ ಏನ್ ಸಂಬಂಧ ಅನ್ನೋ ರೀತಿ ಆಯ್ತು ನಿನ್ನ ಮಾತು. ಅಲ್ಲಕನೋ, ಹಳ್ಳಿಯಿಂದ ಬಂದ ತಕ್ಷಣ ಭೂಮಿ ಹತ್ರ ಹೋಗಿ ನಿನ್ನ ಮನಸ್ಸಿನ ನಿವೇದನೆಗಳನ್ನ ಹೇಳು, ನಿನ್ನ ಸಮಸ್ಯೆಗಳೆಲ್ಲ ಪರಿಹಾರ ಆಗತ್ತಂತ ಕೀನಿ ಹೇಳ್ದಾಗ ಹೇಳಿದಿ. ಆದ್ರೆ ನೀನ್ ಏನ್ ಮಾಡ್ತಿದ್ಯಾ? ಇದೊಂದು ಬಿಟ್ಟು ಉಳಿದಿದ್ದೆಲ್ಲ ಮಾತಾಡ್ತೀಯಲ್ಲಪ್ಪ. ಸತ್ಯಣ್ಣ, ನಾನೇನು ಸುಮ್ಮನೆ ಗೊತ್ತಿಲ್ಲ. ಭೂಮಿಗೆ ಪ್ರಪೋಸ್ ಮಾಡ್ಬೇಕು ಅಂತಿದ್ದಾಗ್ಲೇ ಅಮ್ಮ ರೂಮ್ ಒಳಗಡೆ ಎಂಟ್ರಿ ಕೊಟ್ರು. ಯಾರಿಗೆ ಗೊತ್ತಿರುತ್ತೆ ನಮ್ಮ ರೂಮ್ ಒಳಗಡೆ ಅವ್ರು ಎಂಟ್ರಿ ಕೊಡ್ತಾರೆ ಅಂತ? ಹಾಗಿದ್ರು ಒಂದ್ ಕೆಲಸ ಮಾಡು, ನಾನು ಹೇಳಿದಾಗೆ ಹೇಳು, ಭೂಮಿ ಐ ಲವ್ ಯು. ಭೂಮಿ ಐ ಲವ್ ಯು. ಈ 4 ಪದ ಹೇಳಕ್ಕೆ ಇಷ್ಟೊಂದು ಸಮಯ ತಗೋತಿದಿಲ್ಲ, ಪಟ್ ಅಂತ ಹೋಗಿ ಚಟ್ ಅಂತ ಹೇಳ್ಬಿಡು. ನೀವು ಯಾರನ್ನಾರು ಲವ್ ಮಾಡಿದೀರಾ? ನಾನು ಆ ದಿಕ್ನಲ್ಲೂ ಮಲಗಲ್ಲ, ನಾನು ಬಾಲ ಬ್ರಹ್ಮಚಾರಿ, ನಾನು ಆಂಜನೇಯನ ಪರಮ ಭಕ್ತ. ಅದಕ್ಕೆ ನಿಮ್ಗೆ ಆ ಪೇನ್ ಗೊತ್ತಿಲ್ಲ ಸತ್ಯಣ್ಣ. ಎಂತ ಕಡಕ್ ಹುಡುಗ ಆದ್ರೂ ತಾನ್ ಪ್ರೀತಿಸುವಂತ ಹುಡುಗಿ ಮುಂದೆ ಹೋಗಿ ನಿಂತ್ಕೊಂಡು ಐ ಲವ್ ಯು ಅಂತ ಹೇಳ್ಬೇಕು ಅಂದ್ರೆ ಆ ಕದರೆಲ್ಲ ಕರ್ಗೋಗುತ್ತೆ. ಐ ಲವ್ ಯು ಇರ್ಲಿ ಅಂತ ವಾಯ್ಸ್ ಬರೋದಕ್ಕೂ ಹೆದರ್ಕೊಂತೀವಿ. ತಮಗೂ ಹೆದರಿಕೆ ಆಗತ್ತಾ? ಅದು ಹಾಗಲ್ಲ. ಹೀಗ್ ನೋಡು ಕಣ್ಣಲ್ಲಿ ಕೊಂತಿದ್ಯಲ್ಲಪ್ಪ, ಹೆದರಿಕೆ ಇಷ್ಟು ತಿರ್ಕೊಳ್ತೀಯ? ಇಲ್ದೇ ಇರೋ ಹೆದರಿಕೆ ನಿಮಗ್ ಕಾಣಿಸ್ಬಿಡುತ್ತಲ್ಲ. ಅಲ್ಲ, ನೀವು ಮೊದ್ಲು ಹೋಗಿ ಯಾವ್ದಾದ್ರು ಐ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ನಿಮ್ ಕಣ್ಗಳನ್ನ. ಅಲ್ಲ, ಅಜಿತ್ ರಾಮನಾರಾಯಣ್ ಅಂದ್ರೆ ಯಾರು? ರಾಮನಾರಾಯಣ್ ಮಗ. ರಾಮನಾರಾಯಣ್ ಅಂದ್ರೆ ಯಾರು? ನಿಂಗವನ್ ಮಗ. ನೀನು ಐ ಲವ್ ಯು ಅಂತ ಹೇಳು ಅಂದ್ರೆ ನಿಮ್ಮ ಫ್ಯಾಮಿಲಿ ಬಳವಳಿ ಹೇಳ್ತಿದ್ಯಲ್ಲಪ್ಪ. ಇಷ್ಟೇನ ನಿನ್ ಕೆಪಾಸಿಟಿ? ಇಷ್ಟೇನ ಕೆಪಾಸಿಟಿ? ಕೈ ತಗೊಂಡು ಬಾರೋ ಅಂದ್ರೆ ರುಂಡನೇ ತರೋನು ಗಂಡ್ಸು, ಆದ್ರೆ ನೀನು ಇದೆಯಾ ದಂಡಕ್ಕೆ. ಏನ್ ಸತ್ಯನಾ? ಒಂದ್ ಹುಡುಗಿಗೆ ಐ ಲವ್ ಯು ಹೇಳೋ ಮೀಟರ್ ಇಲ್ಲ. ನೀವೆಲ್ಲ ಪೊಲೀಸ್ ಅಧಿಕಾರಿಗಳು. ಸತ್ಯಣ್ಣ ಬೇಡ. ಏನ್ ಬೇಡ? ದಮ್ ಇದ್ರೆ ಹೇಳಯ್ಯ, ಇಲ್ಲಾಂದ್ರೆ ಮೀಸೆ ಬೋಳ್ಸ್ಕೊಂಡು ದೇಶಾಂತರ ಹೊರಟು ಬಿಡುವ. ಸ್ನೇಹಿತ ಇರೋದು ಒಂದೇ, ಇಲ್ದೇ ಇರೋದು ಒಂದೇ. ಸತ್ಯಣ್ಣ, ಟಚ್ ಮಾಡದೇ ಇರೋ ಟಾಪಿಕ್ ಟಚ್ ಮಾಡ್ಬಿಟ್ಟು ಸತ್ಯಣ್ಣ ಇನ್ಸಲ್ಟ್ ಮಾಡ್ಬಿಟ್ಟಿ ಅಲ್ವಾ? ನನ್ ಜೀವನದಲ್ಲೇ ನನ್ನ ಈ ತರ ಇನ್ಸಲ್ಟ್ ಯಾವನು ಮಾಡಿರ್ಲಿಲ್ಲ. ಇವಾಗ್ಲೇ ಹೋಗಿ ಭೂಮಿಗೆ ಐ ಲವ್ ಯು ಹೇಳಿ ಅವ್ರ ಕೈಯಲ್ಲಿ ಐ ಲವ್ ಯು ಟು ಅಂತ ಹೇಳಿಸ್ಕೊಂಡು ನಮ್ ಹುಟ್ಟೋ ಮಗುಗೆ ನಾಮಕರಣ ಫಂಕ್ಷನ್ಗೆ ನಿಮ್ಮನ್ನು ಕರೀನಿಲ್ಲ. ನನ್ನ ಹೆಸರು ಅಜಿತ್ ರಾಮನಾರಾಯಣ. ಅಣ್ಣವ್ರು ತುಂಬಾ ಒಳಗಡೆ ದಗ ಅಂತ ಉರ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ನಾವು ಮಾಡಿರೋ ಯೋಜನೆ ಸಫಲಕಾರಿಯಾಗತ್ತೆ. ಉರ್ಕೊಂಡು ಹೇಳಪ್ಪ ಐ ಲವ್ ಯು ಅಂತ ಈ ಬ್ರಹ್ಮಚಾರಿಗೂ ಆನಂದ ಆಗತ್ತೆ. ಭೂಮಿ ಹೇಳಿ ಸಾಹೇಬ್ರೆ, 1 ವರ್ಷದ ನಿಮ್ ಕಳ್ಳಾಟದ ಮದುವೆಗೆ ಇವತ್ ಬ್ರೇಕ್ ಬೀಳತ್. ಅಜಿತ್ ಅಂಡ್ ಭೂಮಿ, ಇವತ್ತು ನಾನೇ ನನ್ನ ಕೈಯಾರೆ ಎಳ್ಳು ನೀರು ಬಿಡ್. ಮನಸ್ವಿನಿ, ಏನಂದೆ ನೀನು? ನನ್ನ ಮಗ ಸೊಸೆ ಜೀವನಕ್ಕೆ ನೀನೇ ನಿನ್ ಕೈಯಾರೆ ಎಳ್ಳು ನೀರು ಬಿಟ್ಯಾ?